ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಈಗ ಯಾರೆಲ್ಲ ಚಾಯ್ಸ್ 2 ಆ್ಯಂಡ್ 3 ಕೊಡಬೇಕಂತ ಅಂದ್ಕೊಂಡಿದ್ರು ಅಂತಂದ್ರೆ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗ್ಬೇಕು ಅನ್ನೋರಿಗೆ ನಿಮಗೆ ಒಂದು ಏನೋ ಹೆಲ್ಪ್ಫುಲ್ ಆಗುತ್ತೆ. ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನಿಮ್ಗೆ ಆಳೆ ಗೊತ್ತಿರುವ ವೆಬ್ಸೈಟಲ್ಲಿ ಬಂದುಬಿಟ್ಟು ಪ್ರವೇಶ ಕ್ಲಿಕ್ ಮಾಡಿಕೊಂಡು ಯಾವುದಾದ್ರು UGC CET ಕ್ಲಿಕ್ ಮಾಡ್ಕೋರಿ. ನಿಮ್ಗೆ ಒಂದು ಕಟ್ ಆಫ್ ಅನ್ನೋದು ಬಿಟ್ಟಿದ್ದಾರೆ, ನಿಮ್ಗೆ ಕಾಣ್ತಿದೆ ಇಲ್ಲಿಗ. ಓಕೆ, ಈಗ ಕಾಣಿಸ್ತಿದೆ ನೋಡಿ. ಈ ಒಂದು ಕಟ್ ಆಫ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲವನ್ನು ಕಟ್ ಆಫ್ನ ಬಿಟ್ಟಿದ್ದಾರೆ. ನಾನು ನಿಮ್ಗೆ ಏನಂತಾರ ಅನ್ನ ಬೆಂದಿದೆಯಲ್ಲ ಅಂತ ನೋಡ್ಲಿಕ್ಕೆ ಒಂದೆರಡು ಕಾಳು ಅಂತ ಏನಂತವೆ ಆ ಥರ ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ. ಸೊ ಹಂಗಾಗಿ ನಾನು ಇಂಜಿನಿಯರಿಂಗ್ ತೊಗೊಳ್ತೀನಿ, ಬೇರೆ ಸದ್ಯಕ್ಕೆ ಬೇಡ ಅಂತ. ಸೊ ಹಂಗೆ ಇರಲಿ, ಗೊತ್ತಾಗುತ್ತೆ ಅನ್ನೋಕ್ಕೆ ಇಂಜಿನಿಯರಿಂಗ್ ತೊಗೊಳ್ತೀನಿ. ಇವಾಗ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಕಟ್ ಆಫ್ ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಮಾಡಿಸ್ಲಿಕ್ಕೆ. ಸೊ ಓಕೆ, ಜನರಲ್ ಮೆರಿಟ್ ತೊಗೊಂತೀನಿ. ಮತ್ತು ನಾನು SCG ಮತ್ತು SCT ಮತ್ತು 3A 2A ಕೆಟಗರಿವನ್ನು ಎಲ್ಲನೂ ಕೂಡ ನೋಡೋ ಬದಲು ಜನರಲ್ ಮೆರಿಟ್, ಯಾಕಂದರೆ ಜನರಲ್ ಮೆರಿಟಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಜನರಲ್ ಮೆರಿಟಲ್ಲಿ ಫಸ್ಟ್ ರೌಂಡ್ಗೆ ಇವು ಕಾಲೇಜ್ ಕೋಡ್ ನೇಮ್, ಇವು ಕಾಲೇಜ್ ಕೋಡು. ಫಸ್ಟ್ ರೌಂಡ್ಗೆ ಎಲ್ಲಿ ನಿಂತಿದ್ದು, ಸೆಕೆಂಡ್ ರೌಂಡಿಗೆ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅಂತ ತೋರಿಸ್ಲಿಕ್ಕೆ. ಓಕೆ ನೋಡಿ, ಈ 001 ಈ ಒಂದು ಕಾಲೇಜು ಫಸ್ಟ್ ರೌಂಡ್ಗೆ 3473 ಜನರಲ್ ಮೆರಿಟಲ್ಲಿ ಕಟ್ ಆಫ್ ನಿಂತಿದ್ರೆ, ಸೆಕೆಂಡ್ ರೌಂಡ್ಗೆ ಬಂದಾಗ 4732. ಎಷ್ಟು ಇನ್ಕ್ರೀಸ್ ಆಗಿದೆ ನೀವು ಅರ್ಥ ಮಾಡ್ಕೊರಿ. 1300 ಹತ್ತತ್ರ. ಓಕೆ, ಈ ರೀತಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಇದು ಯಾವುದು, ಈ 001. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ, ಎರಡನೇದು ಈ 002 ನೋಡಿ. ಫಸ್ಟ್ನೇ ರೌಂಡ್ಗೆ ಏನಾಗಿತ್ತು, 14,802ಕ್ಕೆ ನಿಂತಿತ್ತು. ಈಗ ಸೆಕೆಂಡ್ ರೌಂಡಿಗೆ ಬಂದಾಗ 20,897. ಅಂದರೆ ಇಲ್ಲಿ ಒಂದು ಎಷ್ಟಾಯಿತು, ಒಂದು 6,000 ಆದರೂ ಇನ್ಕ್ರೀಸ್ ಆಯಿತು. ಓಕೆ, ನೆಕ್ಸ್ಟು ಈ 004 8,212ಕ್ಕೆ ನಿಂತಿತ್ತು ಫಸ್ಟ್ ರೌಂಡ್ಗೆ. ಇಲ್ಲಿ ನೋಡಿ 11,706. ಇಲ್ಲಿ ಕೂಡ ಸುಮಾರು ಒಂದು 3,000. ಓಕೆ, 3,000 ಮೇಲೇ ಇಲ್ಲಿ ಕೂಡ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಈ 005 ಇದು 4ನೇ ಇದು ಈ 005 ಏನಿದೆ 234ಕ್ಕೆ ನಿಂತದ್ದು ಕಟ್ ಆಫ್ ಜನರಲ್ ಮೆರಿಟು. ಈಗ ಸೆಕೆಂಡ್ ರೌಂಡಿಗೆ 446ಕ್ಕೆ ಹೋಗಿದೆ. ಸೊ ಒಂದು 200 ಜಾಸ್ತಿ ಆಗಿದೆ. ಓಕೆ, ಇಲ್ಲಿ ಈ 028ಕ್ಕೆ ನಿಂತಿತ್ತು. ಇಲ್ಲಿ ಏನಾಗಿದೆ ನೋಡಿ, ಈ 028 ಕಾಲೇಜು ಫಸ್ಟ್ ರೌಂಡ್ಗೆ 60,918ಕ್ಕೆ ನಿಂತಿದ್ರೆ, ಸೆಕೆಂಡ್ ರೌಂಡು 79,568. ಸುಮಾರು ಎಷ್ಟು ಹೇಳಿ ನೋಡಿ, 19,000 ಅಥವಾ 18,000 19,000 ಹತ್ತತ್ರ ಅನ್ಕೊಡಿ, ಅಷ್ಟೊಂದು ಸೀಟ್ಗಳು ಅಲ್ಲಿ ಎರಡೈದು ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಇದು ಕೂಡ ನೋಡಿದರೆ ಈ 029 66,950ಕ್ಕೆ ನಿಂತಿತ್ತು ಫಸ್ಟ್ ರೌಂಡ್ಗೆ. ಇಲ್ಲಿ ನೋಡಿ 1,00,000ಕ್ಕೆ ಬಂದುಬಿಡ್ತು. ಅಂದರೆ ಸುಮಾರು ಎಷ್ಟು ನೋಡಿ, ನೀವು ಅರ್ಥ ಮಾಡ್ಕೊರಿ, 35,000 ಹತ್ತತ್ರ ಏನಪ್ಪ ಆಯ್ತು ಅಂತಂದರೆ 60 ಅಂದರೆ 76 86 96 ಮತ್ತು ಮೇಲೆ 6 ಅಂದರೆ ಸುಮಾರು ಒಂದು 40,000 ಅನ್ಕೋರಿ. ಅಷ್ಟು ಸೀಟ್, ಅಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಇಲ್ಲಿ. ಓಕೆ, ನೆಕ್ಸ್ಟು ಈ 031 ಇಲ್ಲಿ 19,827ಕ್ಕೆ ನಿಂತಿತ್ತು. ಇಲ್ಲಿ 22,000 ಅಂದರೆ ಸ್ಟಾರ್ಟಿಂಗ್ ಇದೆ. ಹಂಗಾಗಿಬಿಟ್ಟು ಒಂದು ಇಲ್ಲಿ ಒಂದು 2-3 ಸಾವಿರ ಇನ್ಕ್ರೀಸ್ ಆಗಿದೆ ಇಲ್ಲೂ ಕೂಡ. ಓಕೆ, ನೆಕ್ಸ್ಟು ಲಾಸ್ಟ್ನೇದು ಒಂದು ಎಕ್ಸಾಂಪಲ್ ತೋರಿಸಲಿಕ್ಕೆ ಏನು ಮಾಡಿದ್ದೀನಿ, ಈ 032 ಈ ಒಂದು ಕಾಲೇಜು ಫಸ್ಟ್ ರೌಂಡ್ಗೆ ಎಷ್ಟಕ್ಕೆ ನಿಂತಿತ್ತು, 9018ಕ್ಕೆ ನಿಂತಿತ್ತು. ಓಕೆ, ಈ 9018ಕ್ಕೆ ನಿಂತಿತ್ತು. ಇವಾಗ ಎಷ್ಟಕ್ಕೆ ನಿಂತಿದೆ ನೋಡಿ. ಓಕೆ, ಇವಾಗ ಬಂದುಬಿಟ್ಟು 90,186ಕ್ಕೆ ನಿಂತಿತ್ತು. ಇವಾಗ ಬಂದುಬಿಟ್ಟು ಬರೋಬ್ಬರಿ 1,16,000. ಓಕೆ, 1,16,000 ಅಂತಂದರೆ ಇಲ್ಲೂ ಕೂಡ ಒಂದು 16,000 ಇನ್ಕ್ರೀಸ್ ಆಗಿದೆ. ಅಂದರೆ ಟೋಟಲ್ ಏನಪ್ಪ ಅಂತಂದರೆ ಎಲ್ಲ ಒಂದು ಕಾಲೇಜಸ್ ಇಲ್ಲಿ ನೋಡಿತಂತಂದರೆ ಇನ್ಕ್ರೀಸ್ ಸ್ಟಾರ್ಟಿಂಗ್, ಯಾಕಂದರೆ ರ್ಯಾಂಕ್ ಸ್ವಲ್ಪ ಕಡಿಮೆ ಇರ್ತದೆ. ಹಂಗಾಗಿ 500 1000 ಈ ರೀತಿ ಇನ್ಕ್ರೀಸ್ ಆಗ್ತಿ. ಲಕ್ಷ ಬಂದಾಗ 10,000 15,000 ಇನ್ಕ್ರೀಸ್ ಆಗ್ತಾಯಿದೆ. ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಬರುವಾಗ ಇಷ್ಟೊಂದು ಆಗಿದೆ ಈಗ ಸದ್ಯಕ್ಕೆ. ಮೀನ್ಸ್ ಇದ್ರ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗ್ತಿರೋದು, ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಹೋಗುವಾಗಲೂ ಕೂಡ ಕೆಲವೊಂದಿಷ್ಟು ಇನ್ಕ್ರೀಸ್ ಆಗ್ತವೆ. ಇದು ನೋಡಿ, ವಿತೌಟ್ ಈಗ ಸದ್ಯಕ್ಕೆ ಏನಂತಂದರೆ ಈ ನೀಟ್ ಕೂಡ ರಿಸಲ್ಟ್ ಬಿಡದೇ ಆಗಿದೆ ಸದ್ಯಕ್ಕೆ. ಈಗ ಏನಾಯ್ತು, ಯಾಕೆ ಇಷ್ಟೊಂದು ಇನ್ಕ್ರೀಸ್ ಆಯಿತು, BMS ಫಸ್ಟ್ ರೌಂಡ್ ಇದ್ದಿದ್ದಲ್ಲ, ಸೆಕೆಂಡ್ ರೌಂಡ್ ಬಂದಿದೆ. ಓಕೆ, ಇವಾಗ ಏನಾಗ್ತಾರೆ, ಕೆಲವೊಂದಿಷ್ಟು ಹುಡುಗರು MCC ಕೂಡ ಸ್ಕಿಪ್ ಆಗ್ತಾರೆ. ಅಟ್ಲೀಸ್ಟ್ ಒಂದು 400 ಸೀಟ್ ಆದರೂ ಹೋಗ್ತಾವ. ಓಕೆ, ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ ಬರ್ಕೊಡಂದು ಹೋಗ್ತಾರೆ. ಸೊ ಇದು ಹೋಗ್ತಾ ಇರ್ತಾರೆ. ಬೆಸ್ಟ್ ಇನ್ನೂ ಕೂಡ ಹೋಲ್ಡ್ ಇಟ್ಕೊಂಡು ಹೋಗೋರಿಗೆ ಒಳ್ಳೆ ಆಪರ್ಚುನಿಟಿ ಸದ್ಯಕ್ಕೆ. ಚಾಯ್ಸ್ 2 ಕೊಡೋರಿಗೆ ಒಳ್ಳೆ ಗುಡ್ ನ್ಯೂಸು, ಯಾಕಂದರೆ ಇನ್ನೂ ಕೂಡ ಇನ್ಕ್ರೀಸ್ ಆಗ್ತದೆ, ವರಿ ಮಾಡ್ಕೋಬೇಡಿ. ಓಕೆ, ಇಷ್ಟೊಂದೆಲ್ಲ ಸೆಕೆಂಡ್ ರೌಂಡ್ ಇನ್ಕ್ರೀಸ್ ಆಗಿದೆ ಅಂತಂದರೆ ವಿತೌಟ್ ಇನ್ನೂ ಕೂಡ ನೀಟು ಅವ್ರದ್ದು ಇನ್ನೂ ಕೂಡ ರಿಸಲ್ಟ್ ಬರದೇ ಎಷ್ಟಾಗಿದೆ ಇದು. ಓಕೆ, MCC ರಿಸಲ್ಟ್ ಬರದೆ, MCC ರಿಸಲ್ಟ್ ಬಂದಾದ ತಕ್ಷಣ ಆ ಕಡೆ ಸ್ಕಿಪ್ ಆಗೋರು ಇರ್ತಾರೆ, ಚಾಯ್ಸ್ ಬೋರ್ ಕೊಡೋರು ಇರ್ತಾರೆ, ಹೌದಲ್ವಾ. ಸೊ ಹಂಗಾಗಿ ಅಡ್ಮಿಷನ್ ಆಗೋರು ಆಗ್ತಾರೆ ಬಿಡಿ. ಎಷ್ಟೋ ಹುಡುಗರು ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಇಲ್ಲೇ ಆಗೋದು. ಓಕೆ, ಈಗ ಸ್ಟಾರ್ಟಿಂಗ್ ಒಂದು 20% ಮಾತ್ರ ಆಗಿದ್ರೆ ಈಗ 50 to 60% ಒಂದು ಎಲ್ಲ ಅಂದರೆ ಟೋಟಲ್ ಒಂದು 100 ಸೀಟ್ ಇರ್ತಾವಂತಂದರೆ 100 ಸೀಟಲ್ಲಿ ಈಗ ಏನಾಗ್ತದೆ, ಸೆಕೆಂಡ್ ರೌಂಡ್ ಅನ್ನೋಷ್ಟು ಒಂದು 60% ಅಥವಾ 70% ಅನ್ಕೊಂಬಿಡಿ, ಆಲ್ಮೋಸ್ಟ್ ಫಿಲ್ ಆಗ್ತವೆ. ಓಕೆ, ನೆಕ್ಸ್ಟ್ ರಿಮೈನಿಂಗ್ 30%ಅಲ್ಲಿ ಥರ್ಡ್ ರೌಂಡಿಗೆ ಏನಾಗ್ತದೆ, ಒಂದು 20-25% ಫಿಲ್ ಆಗ್ತವೆ. ಲಾಸ್ಟಿಗೆ ಒಂದು 5% ಉಳ್ಕೊತವೆ, ಅದು ಮಾಪಪ್ ರೌಂಡ್ ಮಾಡ್ಕೊತಾರೆ. ಓಕೆ, ಥರ್ಡ್ ರೌಂಡ್ ಹೋಗೋರಿಗೆ ಬೆಸ್ಟ್ ಚಾಯ್ಸ್ 2 ಕೊಡೋರಿಗೆ ಹೋಗ್ಬೋದು. ಚಾಯ್ಸ್ 3 ಕೊಡ್ತೇನೆ ಅಂತಂದರೆ ನಿಮ್ಮ ರಿಸ್ಕ್ ಮೇಲೆ. ಯಾಕೆ ಹೇಳ್ತೇನೆ ಅಂತಂದರೆ, ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗಿರ್ತದೆ, ಕಾಸ್ಟ್ ಡಿಪಾಸಿಟ್ ಕಟ್ಟು ಹೋಗ್ತಾರೆ. ಬಟ್ ಯಾಕಂದರೆ ಇಷ್ಟ ಇಲ್ಲ, ನಿಮ್ಗೆ ಇಷ್ಟನೇ ಇಲ್ಲ ಅಂತಂದ್ರೆ ಮತ್ತೆ ಯಾಕೆ ಮಾಡ್ತಾರೆ, ಆ ಕಾಲೇಜ್ ಹೋಗೋದಿಲ್ಲ ಅಂತಂದರೆ ಯಾಕೆ ಮಾಡ್ತಾರೆ. ಚಾಯ್ಸ್ 3 ಕೊಡ್ಬೋದು, ಬೇಡನ್ನಲ್ಲ, ಹುಷಾರಾಗಿ ಮಾಡಿ. ನಾನು ಯಾಕಂದರೆ ಕಾಸ್ಟ್ ಡಿಪಾಸಿಟ್ ಕಟ್ತಾರೆ, ಅದು ವಾಪಸ್ ಹಂಗೇನಿಲ್ಲ ಬಿಡಿ, ಕಾಲೇಜಿಗೆ ಅದು ಫೀಸ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ, ಹಂಗೇನಿಲ್ಲ.
ಹುಷಾರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಹೋಲ್ಡ್ ಇಟ್ಕೊಂಡು ಹೋಗೋರ್ಗಂತೂ ಒಂದು ಒಳ್ಳೆ ರೀತಿ ಗುಡ್ ನ್ಯೂಸ್ ಥರ ಕಾಣಿಸ್ತಾ ಇದೆ. ಸದ್ಯ ಕಟ್ ಆಫ್ ಇನ್ಕ್ರೀಸ್ ಆಗ್ತಿರೋದು ನೋಡಿದರೆ ಆಗುತ್ತೆ. ಓಕೆ, ಥರ್ಡ್ ರೌಂಡು ಕೂಡ ಇನ್ನೂ ಇನ್ಕ್ರೀಸ್ ಆಗ್ತದೆ. ಲೈಕ್ ಎಕ್ಸಾಂಪಲ್ ಈಗ 3,400 ನಿಂತಿದ್ದು 4,700 ನಿಂತಿದ್ದು ಈಗ 5,000 ಮೇಲೆ ಆಗ್ಬೋದು. ಇದು ಈಗ 14,000 ನಿಂತಿದ್ದು 20,000 ನಿಂತಿದ್ದು 22,000 23,000 ಈ ರೀತಿ ರೇಂಜ್ಗೆ ಹೋಗ್ಬೋದು ಇನ್ನೂ ಕೂಡ. ಈಗ ಲೈಕ್ ಎಕ್ಸಾಂಪಲ್ ಇಂತಿಂತ ಇಲ್ಲಿ ಈ ಕಾಲೇಜ್ ತೋರಿಸ್ತಾ ಇದೆ ನೋಡಿ, ಇಲ್ಲಿ 66,000 ನಿಂತಿದ್ದು 1,00,000 ನಿಂತಿದ್ದು 1,06,000 ನಿಂತಿದೆ ಅಂದರೆ ಈಗ 1,20,000 ಕೂಡ ಹೋಗ್ಬೋದು ಇಂಥ ಕಾಲೇಜಸ್ಗಳು. ಕಟ್ ಆಫ್ ಇನ್ಕ್ರೀಸ್ ಆಗ್ತದೆ, ಇಲ್ಲಿ ತಲೆ ಕೆಡಿಸಬೇಡಿ. ಯಾಕಂದರೆ ಸರೆಂಡರ್ ಸೀಟ್ಗಳು ಜಾಸ್ತಿ ಬಂದಿದ್ದಾವೆ ಸೆಕೆಂಡ್ ರೌಂಡ್ಗೆ. ಸೊ ಹಂಗಾಗಿ ಎಲ್ಲ ಸೇರಿಬಿಟ್ಟು ನಿಮಗೆ ಸೆಕೆಂಡ್ ರೌಂಡೇ ಒಂದು ರೀತಿ ಹಬ್ಬ ಥರ ನಡೆದಿದೆ, ಅಷ್ಟೊಂದು ಸೀಟ್ಗಳು ಬಂದಿದ್ದಕ್ಕೆ. ಇನ್ನೂ ಕೂಡ ಸೀಟ್ ನಾಟ್ ಅಲಾಟೆಡ್, ತಲೆ ಕೆಡಿಸ್ಕೊಳ್ಕೊಬೇಡಿ, ನಿಮಗೂ ಕೂಡ ಸೀಟ್ ಸಿಗ್ತದೆ ಥರ್ಡ್ ರೌಂಡ್ಗೆ. MCC ಒಬ್ಬ ರಿಸಲ್ಟ್ ಬಂದಿತ್ತಂತಂದರೆ ನಿಮ್ಗೆ ಇನ್ನೂ ಕೂಡ ಒಂದು 500 ಹುಡುಗರಾದರೂ ಆ್ಯಡ್ ಆಗ್ತಿದ್ರಿ. ಇರಲಿ, ಏನೇ ಆಗಲಿ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋರು ಚಾಯ್ಸ್ 2 ಕೊಡೋರಿಗಂತೂ ಒಳ್ಳೆ ಗುಡ್ ನ್ಯೂಸ್. ಓಕೆ, ಹೋಲ್ಡ್ ಇಟ್ಕೊಂಡು ಹೋಗೋರಿಗೆ. ಚಾಯ್ಸ್ 3 ಕೊಡೋರು ಅಂದ್ರೆ ಸ್ವಲ್ಪ ರಿಸ್ಕ್ ಮೇಲೆ ಹೋಗ್ಬೋದು, ಪರವಾಗಿಲ್ಲ. ಸೀಟ್ ನಾಟ್ ಅಲಾಟೆಡ್, ನಿಮಗೂ ಕೂಡ ಸೀಟ್ ಸಿಗ್ತದೆ, ವರಿ ಮಾಡ್ಕೊಬೇಡಿ. ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇದ್ದಾವೆ, ಅದೊಂದು ಹೇಳ್ತಾ ಇದ್ದೀನಿ. ಓಕೆ, ಬಾಯ್.